ಸಂಪತ್ತು ಐತಿ. ಇದು 90% ಜನರ ಕಡೆ ಏನೂ ಇಲ್ಲ. ಹೊಟ್ಟೆಗೆ ಬಟ್ಟೆಗೆ ಮಟ್ಟಿಗೆ ಸಾಲ ಮಾಡ್ಕೊಳ್ಳೋದು, ಸಾಲ ಹರ್ಕೊಳ್ಳೋದು, ಜೀವನ ಕಳೆದು. ಇದಕ್ಕೆ ಕಾರಣ ಅಂದರೆ ನಾವು ಗಾಂಧೀಜಿಯವ್ರನ್ನ ಮತ್ತು ಅಂಬೇಡ್ಕರ್ ಅವ್ರನ್ನ ಸರಿಯಾಗಿ ತಿಳ್ಕೊಳ್ಳಾರ್ದ ಈ ಸಿಸ್ಟಮ್ ಮಾಡ್ಕೊಂಡಿದ್ದು, ಅಗ್ರಿಕಲ್ಚರ್ಗೆ ಆದ್ಯತೆ ಕೊಡೋದು ಹೋದಿದ್ದು. ಇವತ್ತು RSS ಬೆಳೆದಂಥದ್ದು ಪಾಪ ತಪ್ಪಲ್ಲ ಅದ್ರದ್ದು. ಯಾಕಂದರೆ ಇಲ್ಲಿ ವ್ಯಾಪಾರ ಹಿಡ್ಕೊಂಡ್ರು, ತಮ್ಮ ಫಂಡ್ ಮಾಡಿಕೊಂಡ್ರು, ಬೆಳೀತಾ ಬಂದರು. ಈಗ ಕಾರ್ಪೊರೇಟ್ಗಳನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಒಂದು 100-200 ಮಂದಿ ಕಾರ್ಪೊರೇಟ್ಗಳಿದ್ದಾರೆ. ಇವತ್ತು ಅವ್ರು 40 ಇವತ್ತು ಇಡೀ ಇಂಡಿಯಾದ ಅತಿ ಹೆಚ್ಚದ ಅವ್ರಿಗೆ ಎಲ್ಲಾದರೂ ಗೆದ್ದು ಬರ್ತಿದ್ದು ಹೇಳ್ತಾರೆ ಅವರು. ಮತ್ತು ದುಡ್ಡು ಹಂಚಿದಾಗ ನಮ್ಮ ಮತದಾರರಲ್ಲಿ ತಿಳುವಳಿಕೆ ಇಲ್ಲ, ಎಜುಕೇಷನ್ ಇಲ್ಲ. ದುಡ್ಡು ತಂದು ಓಟ್ ಹಾಕಬಾರ್ದು ಅಂತೇಳಿ ಶಾಲೆಗೆ ದುಡ್ಡಿಗೆ ಓಟ್ ಹಾಕಬಾರ್ದು, ಅವ್ರಿಗೆ ತಿಳುವಳಿಕೆ ಇಲ್ಲ. ಪಾಪ ಕೊಟ್ಗಳು ಹಾಕಿಬಿಡ್ತಾರೆ. ಆ ಜ್ಞಾನವೂ ಇಲ್ಲ, ಮತ ಅಂದ್ರೆ ಏನು ಗೊತ್ತಿಲ್ಲ. ಭಾಳ ಜನ ಇದ್ದಾರೆ ಅಂತವ್ರು. ಯಾಕಂದರೆ ಶಿಕ್ಷಣ ಇಲ್ಲ. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು, ಹೈಯರ್ ಎಜುಕೇಷನ್ ಪರ್ಫೆಕ್ಟಾಗಿ ಮಾಡಿದ್ರೆ ಪ್ರತಿ ಮಗುವಿಗೂ ಆ ದಿಶೆಯಲ್ಲಿ ಮಾಡಿಕೊಂಡ್ರೆ ಸಿದ್ದರಾಮಯ್ಯನವರು ಒಂದು 15-20% ಯಾಕೆ ಇಡಬಾರ್ದು ಶಿಕ್ಷಣಕ್ಕೆ? ಎಲ್ಲ ಮಕ್ಕಳಿಗೆ ಯಾಕೆ ಕೊಡೋದು? ಇವು ಪ್ರೈವೇಟ್ದಾಗ ಎಷ್ಟೇ ಶಾಲೆರು ಹಾಕಿರ್ತಾರೆ, ಸರ್ಕಾರದಲ್ಲಿ ಶಾಲೆರು ಹಾಕ್ತಾರೆ. ಅಲ್ಲಿ ಮಾಸ್ತರ್ ನೀವು ಪೇಮೆಂಟ್ ಒಳಗೆ ಒಲ್ಲ ನಿಂತೀರಿ, ತೊಗೊಳ್ಳಿಕ್ಕೆ ಒಲ್ಲ ನಿಂತೀರಿ. 70,000 ಪೋಸ್ಟ್ ಖಾಲಿ ಇದಾವೆ. ಇನ್ನು ಮಧ್ಯದ ಶಿಕ್ಷಣ ಕಡಿಮೆ ಮಾಡ್ತಾಯಿದ್ರಿ. ಒಕ್ಕತನಕ್ಕೆ ಮಾರ್ಕೆಟ್ ಕೊಡ್ತಾ ಇಲ್ಲ. ರೈತಗೆ ಮಾರ್ಕೆಟ್ ಕೊಟ್ರೆ ರೈತ ಬೆಳೆದ ಬೆಲೆ ಬರ್ತಂದ್ರೆ ಅವನೇ ಆಗಿ ತಾನು ದುಡ್ಡು ತಾನು ತೆಗಿರುತ್ತೆ. ನಿಮ್ಮ ರಿಸರ್ವೇಷನ್ ಕೇಳೋದಿಲ್ಲ ಅವರು. ತಾವು ಶಾಲೆ ತಾವು ನಡೆಸ್ತಾರೆ, ತಮ್ಮದೆಲ್ಲ ಮಾಡ್ತಾರೆ. ಪಾಪ ಯಾಕೆ ದುಡ್ಡು ಇಲ್ಲ ಅವಕ್ಕೆ. ಒಳ್ಳೆ ಹೇಳ್ತಾ ಇರ್ತೀನಿ ನಿಮ್ಗೆ, 4,000 ರೂಪಾಯಿ ಖರ್ಚು ಮಾಡ್ತಾವೆ ಟ್ರೈಗೆ ಒಬ್ಬ ರೈತ. ಹೊಳೆ ದುಡ್ತಾನೆ 2,000-3,000. ಅದು ಚಪ್ಪಲ್ ಹರ್ಕೊಂಡ. ಇದು ಭಾಳಷ್ಟು ಹೇಳ್ತಾ ಇರ್ತೀನಿ. ಯಾರು ಅದು ಲಕ್ಷ್ಯ ಇಲ್ಲ. ನಮ್ಮ ರೈತರಿಗೂ ಅದಿಲ್ಲ. ಮತ್ತು ನಮ್ಮ ಈ ಶುಗರ್ ಫ್ಯಾಕ್ಟ್ರಿ ಲಾಬಿಗೆ ಆಗಿರ್ಬೋದು, ವ್ಯಾಪಾರಸ್ಥರೇ ಆಗಿರ್ಬೋದು, ಅವ್ರಿಗೆ ಯಾವುದು ಅದರಿಂದ ಲಾಭ ಮಾಡ್ಕೊತಿರ್ತಾರೆ. ಅವ್ರು ಯಾಕೆ ಅದನ್ನು ಹೇಳಕ್ಕೆ ಹೋಗ್ತಾರೆ? ಎಲ್ಲ ನೆಲೆಯಲ್ಲಿ ನಿಷೇಧ ಹೇರೋದ್ರೆ ಏನು ಫಾಯ್ದಾ ಇಲ್ಲ. ಸುಮ್ಮನೆ ನಮ್ಮ ಹರಿಪ್ರಸಾದ್ ಆಯಿತು, ಪ್ರಿಯಾಂಕಾ ಆಯಿತು, ಅಥವಾ ನಮ್ಮ ಸಿದ್ದರಾಮಯ್ಯನ ಆಯಿತು, ಅವ್ರು ನಿಷೇಧ ಹೇರೋದು ಮತ್ತೇನೋ ಮಾಡೋದು, ಸರ್ಕಾರಿ ಏನಾದರೂ ಅದು ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ ನಿಷೇಧ ಕೊಟ್ಟರೆ ಇನ್ನಷ್ಟು ಹೆಸರು ಕಳಿಸೋದ್ರಿ ಬಿಡ ಮತ್ತೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. 2028